ಸಿಂಹರಾಶಿ. ವ್ಯಯದಲ್ಲಿ ಇದ್ದಂತಹ ಗುರು ಏಕಾದಶದಲ್ಲಿ ಪುನಃ ಹೋಗಿ ಸೇರಿದ್ದಾನೆ. ಅತ್ಯಂತ ಶುಭವಾಗಿರ್ತಕ್ಕಂತಹ ತಿಂಗಳು ಮತ್ತೆ ಶುರುವಾಗಿದೆ ಸಿಂಹರಾಶಿಯವರಿಗೆ. ವ್ಯಾಪಾರ ವ್ಯವಹಾರ ಪ್ರಗತಿ, ಧನಾದಾಯ, ಅವಕಾಶಗಳು ಜಾಸ್ತಿ ಆಗ್ತದೆ. ಕೆಲಸ ಇಲ್ಲದೆ ಇರತಕ್ಕಂಥವ್ರು ಕೆಲಸ ಸಿಗೋದು ಸಿಂಹರಾಶಿಯವರಿಗೆ. ಸ್ವಂತ ಇರಲಿ ಅಥವಾ ಬೇರೆ ಕಡೆ ಕೆಲಸಕ್ಕೆ ಹೋಗೋರಿರಲಿ, ಒಂದಷ್ಟು ಬಡ್ತಿ ಸಿಗೋದು, ಒಂದಷ್ಟು ಬೇರೆ ಇನ್ನೊಂದಷ್ಟು ಅವಕಾಶ ಆಗೋದು. 100 ರೂಪಾಯಿ ಸಂಪಾದನೆ ಮಾಡೋ ಜಾಗದಲ್ಲಿ ಇನ್ನೊಂದು 50 ರೂಪಾಯಿ ಜಾಸ್ತಿ ಸಂಪಾದನೆ ಮಾಡ್ತಕ್ಕಂಥದ್ದು ಕೂಡ ಅವಕಾಶವೇ. ಸೊ ಈ ಥರ ಅವಕಾಶಗಳು ಹೆಚ್ಚಾಗ್ತಕ್ಕಂತಹ ತಿಂಗಳು ಪುನಃ ಶುರು ಆಗಿದೆ ಸಿಂಹರಾಶಿಯವರಿಗೆ. ಶತ್ರು ದೋಷಗಳು ಕೂಡ ಪರಿಹಾರ ಆಗ್ತದೆ. 9ನೇ ದೃಷ್ಟಿಯಿಂದ ರಾಹುವನ್ನು ನೋಡುವುದರಿಂದ ಶತ್ರುದೋಷ ಪರಿಹಾರ, ಪೂರ್ವ ಪುಣ್ಯವು ಏಳಿಗೆ ಪಡಿತಕ್ಕಂತಹದ್ದು ಎಲ್ಲ ನಾನಾ ಶುಭ ಫಲವನ್ನು ಏಕಾದಶದಲ್ಲಿ ಗುರು ಸಂಚಾರ ಮಾಡಿದಾಗ ಸಿಂಹರಾಶಿಯವರಿಗೆ ಈಗ ಹೇಳಲಾಗಿದೆ. ಶ್ರೀ ನರಸಿಂಹದೇವರ ಆರಾಧನೆಯನ್ನು ವಿಶೇಷವಾಗಿ ಮಾಡೋದು. ರಾಶ್ಯಾಧಿಪತಿ ಚತುರ್ಥ ಮತ್ತು ಪಂಚಮದಲ್ಲಿ ಸಂಚಾರ ಒಳ್ಳೆಯದು. ಚತುರ್ಥ ಮತ್ತು ಪಂಚಮದಲ್ಲಿ ಇಷ್ಟಗತನಾಗಿ ರವಿ ಸಂಚಾರ. ನರಸಿಂಹದೇವರ ಆರಾಧನೆಯಿಂದ ಮನಃಶಾಂತಿ, ಭಾಗ್ಯವರ್ಧನೆ, ಭಗವಂತನಲ್ಲಿ ವಿಶೇಷವಾಗಿರ್ತಕ್ಕಂಥ ಭಕ್ತಿ ಇದೆಲ್ಲವೂ ಕೂಡ ನರಸಿಂಹದೇವರ ಪ್ರಸಾದದಿಂದ ಆಗ್ತದೆ. ಹಾಗಾಗಿ ಸಿಂಹರಾಶಿಯವರಿಗೆ ಒಳ್ಳೆಯ ತಿಂಗಳು. ಮುಂದೆ